ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ ಆಯುತ ಮಲ್ಲಪ್ಪ ಶಿವರಾತ್ಮೀಯರೇ. ರಾಮ ಮಂದಿರದಲ್ಲಿ ಏನು ದರೋಡೆ ನಡೀತಾ ಇದೆಯೋ ನಡೆದದನು, ಅದರ ನಂತರದಲ್ಲಿ ಇಡೀ ದೇಶ ತುಂಬ ಈ ದೇವರುಗಳಲ್ಲಿ ನಡೀತಿರುವಂಥ ಹಣದ ದುರ್ವ್ಯವಹಾರ ಈಗಾಗಲೇ ಕೃಷ್ಣ ದೇವಾಲಯದಲ್ಲಿ ಆಗಿರ್ಬೋದು, ಈ ನಮ್ಮ ಏನಪ್ಪ ಅಂತಂದ್ರೆ ಇನ್ನುಳಿದ ದೇವಾಲಯಗಳಾಗಿರ್ಬೋದು, ಇಲ್ಲೆಲ್ಲ ಇವತ್ತು ಎಚ್ಚರಗೊಂಡು ಅಲ್ಲಲ್ಲಿ ಸರ್ಕಾರಗಳು, ಅದರಲ್ಲೂ ಕರ್ನಾಟಕ ಸರ್ಕಾರ ಅಂತೂ ಈ ವೆಬ್ ಕ್ಯಾಮ್ ಅಂದರೆ ಡೈರೆಕ್ಟಾಗಿ ತಹಸೀಲ್ದಾರ್ ಆಫೀಸ್ಗೋ ಅಥವಾ ಹೈರ್ ಅಥಾರಿಟಿಗೋ ಮುಜರಾಯಿ ಇಲಾಖೆಗೋ ಸಂಪರ್ಕ ಉಳಿಯುವಂಥದ್ದು. ಎಷ್ಟು ಬಂತು ಎಷ್ಟು ಹೋಯಿತು ಅನ್ನೋದು ಸ್ಪಷ್ಟವಾಗಿ ತಿಳ್ಕೊಂಡು ದೃಷ್ಟಿ ಇಟ್ಕೊಂಡು ಏನು ಮಾಡ್ಯದಪ್ಪ ಅಂತಂದ್ರೆ, ಈ ಹುಂಡಿ ರಾಜಂತ ಆದಮೇಲೆ ಈ ಎಚ್ಚೆತ್ತುಕೊಂಡಿರುವಂಥ ಕರ್ನಾಟಕ ಸರ್ಕಾರ ಏನು ಮಾಡಿದಪ್ಪ ಅಂದ್ರೆ, CCTV ವೆಬ್ ಕ್ಯಾಮ್ರಾಗಳನ್ನು ಅಳವಡಿಸಿ ಹುಂಡಿ, ನಗದು, ಚಿನ್ನ, ಬೆಳ್ಳಿಯ ರಕ್ಷಣೆಗಾಗಿ ಮಾರ್ಗಸೂಚಿ ಹೊರಡಿಸಿದಂತೆ. ಹುಂಡಿ ನಡಕ ಇರಬೇಕು, ಅದ್ಮೇಲೆ ಕ್ಯಾಮ್ರಾಗಳಿರಬೇಕು, ಯಾವುದು ಹೋಗಿರಬಾರ್ದು, ಅದು ವೆಬ್ ಮಾಡಬೇಕು, ವೆಬ್ ಕ್ಯಾಮ್ ಮಾಡಿ ನಿರಂತರ ಎಲ್ಲ ರೆಕಾರ್ಡ್ ಉಳಿಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಭಾಳ ಸಂತೋಷ ವಿಷಯ ಇದಂತ. ಯಾಕಂದ್ರೆ ನಿರಂತರವಾಗಿಯೂ ನಡೀತಾ ಇದ್ದು, ಕೆಲವರು ಕಾಣ್ತಾ ಇದ್ದು, ಕಂಡು ಕಾಣದಂಗೆ ಹೋಗ್ತಾ ಇದ್ರು, ಯಾರು ಶ್ರೀಮಂತರಾಗಿ ಬಿಡ್ತಾಯಿದ್ರು. ನೀವು ನೋಡ್ತಾ ಇದ್ರಿ, ಇಲ್ಲಿ ದೇವಾಲಯಗಳಾಗಿರ್ಬೋದು, ಮಠಾಧೀಶರಿರ್ಬೋದು, ಮಠದಲ್ಲಿ ವ್ಯಾಪಾರಗಳಿರ್ಬೋದು, ಆಗಲಿ ಅವ್ರ ಬದುಕಿಗೆ ಬೇಕು ಇಲ್ಲ ಅಂತಲ್ಲ. ಒಬ್ಬ ಸ್ವಾಮೀಜಿ, ಒಬ್ಬ ಪೂಜಾರಿ, ಒಬ್ಬ ಜೊತೆ ಗುರೂಜಿ ಅವ್ರ ಬದುಕು ಸಲುವಾಗಿ ಬೇಕು. ಆದ್ರೆ ಅದನ್ನು ಪೂರ್ತಿಯಾಗಿ ಒಂದು ಸ್ವಂತ ಆಸ್ತಿಯನ್ನು ಮಾಡಿಕೊಂಡು ಮತ್ತೇನು ಮಾಡ್ಕೊಂಡು ನೋಡ್ರಿ, ಈ ಒಂದು ರಾಮ ಮಂದಿರದಲ್ಲಿ ಏನು ಆಯಿತು ಅಂತೇಳಿ ಜನ ಯಾವ ರೀತಿಯಾಗಿ ಹುಂಡಿಯಲ್ಲಿ ಹಾಕಿದ್ರು, ಹುಂಡಿ ದುಡ್ಡು ಎಬ್ಬಿಸಿದ್ರು, ಮಾಡಿದರು. ಪಂಚತ್ರಾಯ ಇರ್ಬೋದು, ಚಪ್ಪತ್ರಾಯ ಇರ್ಬೋದು, ಅದೇ ಕಾಲಕ್ಕೆ ಈ ಒಂದು ಅನಿಲ್ ಮಿಶ್ರಾ ಅವ್ರು ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಅದೇ ಮಹಂತ ಗೋವಿಂದ ದೇವಗಿರಿ ಅವರು ಇರ್ಬೋದು, ಇವರೆಲ್ಲರೂ ಆರೋಪ ಬರ್ತಾ ಇದ್ದಾವೆ. ಅದೇ ಕಾಲಕ್ಕೆ ಇಷ್ಟ ಅಲ್ಲ, ದೇಶದ ಅತ್ಯಂತ ಪವಿತ್ರ ಸ್ಥಳ ನಂಬ್ಕೊಂಡಂತಹ ಬದ್ರಿನಾಥ, ಕೇದಾರನಾಥಗಳೆಲ್ಲ ಎಲ್ಲ ಕಡೆ ನಡೀತಾ ಇದೆಯಲ್ಲಪ್ಪ ಅಂತೇಳಿ ಹೀಗಾಗಿ ಎಚ್ಚರಗೊಂಡಂಥ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಇದ್ದಿದ್ದು ಈ ದೇವಾಲಯಗಳು, ಎಷ್ಟು ದೇವಾಲಯಗಳಿದ್ದಾವೆ, ಒಂದು 3,000 ಸಮಥಿಂಗ್ ಇದ್ದಾವೆ. ಆ ಎಲ್ಲ ಕಡೆಯೂ ಏನಪ್ಪ ಅಂತಂದ್ರೆ CCTV ವೆಬ್ ಕ್ಯಾಮ್ರಾ ಅಳವಡಿಸಿ ಅಲ್ಲಿ ಏನು ನಡೀತದೆ ನೇರವಾಗಿ ಆಡಳಿತ ಗೊತ್ತಾಗಬೇಕು ಅನ್ನೋಂಥ ಒಂದು ಏನಪ್ಪ ಅಂದ್ರೆ ಜಿಟ್ಟು ನಿಲುವನ್ನು ತೆಗೆದುಕೊಂಡಿದ್ದಾರೆ. ಇದು ಮಾಡಲೇಬೇಕಾದಂಥದ್ದು. ಹೌದು, ಬದುಕಬೇಕು ಇಲ್ಲಂತಲ್ಲ, ಪೂಜಾರಿಗಳು ಬದುಕಬೇಕು, ದೇವರನ್ನು ನಂಬಿಕೊಂಡು, ದೇವಾಲಯ ನಂಬಿಕೊಂಡು ಅವ್ರು ಬದುಕ್ತಾ ಇರ್ತಾರೆ. ಅವ್ರು ಬದುಕಿ ಹಾಳಾಗಬೇಕಂತ ಇರಲಿಲ್ಲ. ಆದರೆ ದೇವರಿಗಾಗಿ ಬಂದಂಥ ಕಾಣಿಕೆಗಳನ್ನೆಲ್ಲ ತಮ್ಮ ಡಬ್ಬಕ್ಕೆ ಹಾಕ್ಕೊಂಡು, ತಮ್ಮ ಬದುಕಿ ಹಾಕ್ಕೊಂಡು ಕೋಟ್ಯಾಧೀಶರು ಅಬ್ಜಾಧೀಶರು ಆಗುವಂಥದ್ದು ತಪ್ಪು ಅನ್ನೋದು ಯಾರಿಗೆ ಹೇಳೋ ಅವಶ್ಯಕತೆ ಇಲ್ಲ. ಕಣ್ಣು ಕಾಣೋ ಸತ್ಯ ಆಗ್ಯದ. ಚಪ್ಪತ್ರಾಯ ಅವರು ಯಾವ ರೀತಿಯಾಗಿ ಎಲ್ಲ ಗಳಿಸಿದ್ರು, ಏನು ಮಾಡಿದ್ರು ದುಡ್ಡನ್ನು. ಅದಕ್ಕಾಗಿ ಸುಪ್ರೀಂ ಕೋರ್ಟನು SITಗೆ ವರದಿ ಕೊಡಪ್ಪ ಅಂತ ಕೇಳಿದ. ವರದಿ ಕೊಡೋ, ನೀವು ಏನು ಮಾಡಿದಿರಿ, ಏನು ವರದಿ ತಯಾರು ಮಾಡಿದಿರಿ ಅಂತೇಳಿ. ಅದ ನಂತರದಲ್ಲಿ SITಯ ಈ ಒಂದು ವರದಿ ನಂತರ ಸುಪ್ರೀಂ ಕೋರ್ಟ್ ಇದರಲ್ಲಿ ಎಂಟ್ರಿ ಆಗುವಂಥದ್ದು ಮತ್ತು ಸರ್ಕಾರ ಇದ್ರ ಬಗ್ಗೆ ಒಂದು ಕಾನೂನು ತರುವಂಥ ಅವಶ್ಯಕತೆ ಇವತ್ತು ಭಾಳ ಅದ. ಹೌದು, ಇವತ್ತು ಕಾಶಿ ಇರಲಿ, ರಾಮೇಶ್ವರ ಇರಲಿ, ಅನೇಕ ಇನ್ನೊಂದು ನಮ್ಮ ಧರ್ಮಸ್ಥಳದಿರಲಿ, ಎಲ್ಲ ಕಡೆಯೂ ನಮ್ಮ ಸ್ವಂತ ಆಸ್ತಿ ರೀ, ನಮ್ಮ ಸ್ವಂತ ಆಸ್ತಿ ರೀ. ಇಲ್ಲೇ ಸ್ವತಂತ್ರ ಸಿಕ್ಕ ಮೂಲಕ ಎಲ್ಲನೂ ಈಗೇನು ಸಾರ್ವಜನಿಕ ಅದರಿಂದ ದುಡ್ಡು ತೊಗೊಳ್ಳುವಂಥ ಕೆಲಸಗಳದಾವಲ್ಲ, ಇವು ಸರ್ಕಾರದ ಅಂಡರ್ದಲ್ಲೇ ಬರಬೇಕು. ಇದರಲ್ಲಿ ಸರ್ಕಾರ ದುರುಪಯೋಗ ಮಾಡಬೇಕು ಅಂತಲ್ಲ. ಆ ಮಠಗಳ, ಆ ದೇವಾಲಯಗಳ, ಹೌದು ಸ್ವಂತ ಇರಲಿ, ಅವ್ರ ಬದುಕಿಗೆ ಎಷ್ಟು ಬೇಕು ಅಷ್ಟಿರಲಿ, ಇಡೀ ಒಂದು ವ್ಯವಸ್ಥೆ ತಮ್ಮ ಕಡೆ ತೊಗೊಳ್ಳುವಂಥದ್ದು. ಈಗ ನೋಡಿದ್ರಲ್ಲ, 100,000 ಕೋಟಿ ರೂಪಾಯಿ, 1,000 ಕೋಟಿ ರೂಪಾಯಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ರಾಮ ಮಂದಿರ ವಿಷಯದಲ್ಲ. ಹೀಗಾಗಿ ದೇವರ ಹೆಸರಿನಲ್ಲಿ ಈ ಒಂದು ಉದ್ಯೋಗ ಮಾಡುವಂಥ, ದಂಧೆ ಮಾಡುವಂಥ ಜನರು ಕಂಟ್ರೋಲ್ ಮಾಡಬೇಕಾಗಿದೆ. ಇವತ್ತು ಸರ್ಕಾರದ ಜವಾಬ್ದಾರಿನೇ ಹೌದು. ಆ ದಿಶೆಯಲ್ಲಿ ಈ ಒಂದು ಏನಪ್ಪ ಪ್ರತಿಯೊಂದು ದೇವಾಲಯಕ್ಕೆ ಈ ಒಂದು ವೆಬ್ ಕ್ಯಾಮ್ ಮಾಡಿಸಿದ್ದ ಕರ್ನಾಟಕ ಸರ್ಕಾರ ಮಾಡಿದ್ದು ಒಂದು ಒಳ್ಳೆಯ ಹೆಜ್ಜೆ, ದಿಟ್ಟ ಹೆಜ್ಜೆ. ಯಾಕಂದ್ರೆ ಇದರಿಂದಾಗಿ ಅಲ್ಲಿ ನಡೀತದ ಭ್ರಷ್ಟಾಚಾರ ನಡೀತದ, ಕಳ್ಳತನ ನಡೆಯುವಂಥದ್ದು, ಇವೆಲ್ಲ ನಿಂತು ಹೋಗಿಬಿಡ್ತಾವೆ, ನಿಲ್ಲಬೇಕಾವು. ಇದರಲ್ಲಿ ನಾವು ಪೂರ್ತಿಯಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮಾತನ್ನು, ಅಲ್ಲಿ ಪೂಜಾರಿಗಳನ್ನ, ಅಲ್ಲಿ ಸ್ವಾಮೀಜಿಗಳನ್ನ, ಇನ್ನುಳಿದವರಿಗೂ ತೊಂದರೆ ಕೊಡ್ಬೇಕಂತಲ್ಲ, ಅವ್ರ ಬದುಕಿಗೆ ಏನು ಬೇಕಪ್ಪ ಅಷ್ಟು ಇರುವಂಥದ್ದು ಪ್ರತಿಯೊಂದು ಕ್ಷೇತ್ರದಲ್ಲಿ ಆಗ್ಬೇಕು. ಆಮೇಲೆ ಈಗಂತೂ ಈ ಇತ್ತೀಚೆಗೆ ನಡೆದಂಥ ರಾಮ ಮಂದಿರದ ಈ ಒಂದು ವಿಷಯ ಇವತ್ತಂತೆ ಹಸಿ ಸತ್ಯ ಆಗ್ಯದ. ಹೌದಪ್ಪ, ರಾಮನ ಹಣವನ್ನು ಸಹಿತ ಬಿಡುವುದಿಲ್ಲ, ರಾಮನ ಬಂಗಾರವನ್ನು ಸಹಿತ ಬಿಡುವುದಿಲ್ಲ ಈ ದರೋಡೆಕೋರರು, ಕಳ್ಳರು, ಲಫಂಗರು ಅನ್ನುವಂಥ ಮಾತು ಇವತ್ತು ಜನಸಾಮಾನ್ಯರೆಲ್ಲ ಮಾತಾಡ್ತಾ ಇದ್ದಾರೆ. ಇವತ್ತು ಉತ್ತರ ಪ್ರದೇಶಗಳ ಸೀಮಿತ ಆಗುವುದಿಲ್ಲ, ರಾಮ ಮಂದಿರ ಇಡೀ ದೇಶದ
ಒಂದೇನಪ್ಪ ಅಂದ್ರೆ ಆರಾಧ್ಯ ದೈವ. ಭಾಳಷ್ಟು ಜನ ಅವ್ರು ನಂಬ್ತಾ ಇದ್ದಾರೆ, ಕೆಲವ್ರು ನಂಬದವರು ಇದ್ದಾರೆ, ಆ ಮಾತು ಬೇರೆ. ಆದ್ರೆ ಆ ನಂಬುವ ಜನಕ್ಕೆ ಇವತ್ತೆಲ್ಲ ಆಘಾತ ಆಗ್ಯದ. ಅಲ್ಲ, ದೇವ್ರು ದುಡ್ಡು ಬಿಡ್ತಾ ಇಲ್ಲಲ್ಲಪ್ಪ ಈ ಜನ ಅಂತೇಳಿ. ಇದು ಇವತ್ತಿಂದಲ್ಲ, ಹಿಂದೂ ಇತ್ತಿದೆಯಲ್ಲ. ಆದ್ರೆ ಯಾರು ಧೈರ್ಯ ಮಾಡಿ ಹೇಳ್ತಾ ಇರಲ್ಲ. ಇದು ಸಿಕ್ಕಾಕೊಂಡು ಮೇಲೆ ದೊಡ್ಡದಾಗಿದೆ ಇಷ್ಟು. ಇದರಲ್ಲಿ ಎರಡು ಮಾತೇ ಇಲ್ಲ. ಹಿಂದೂ ಹಿಂಗಾದವು, ಯಾರು ವ್ಯಕ್ತಿ ಮಾಡ್ಕೊಂಡು ಬರ್ತಾರೆ. ಕೆಲವೊಬ್ಬರು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಅದನ್ನು ಒಪ್ಪಿಸುವಂಥ ಜನರು ಇದರಿಲ್ಲ ಅಂತಲ್ಲ, ಅದ್ರ ಪ್ರಮಾಣ ಭಾಳ ಕಡಿಮೆ. ಹೀಗಾಗಿ ಈ ಎಲ್ಲ ಘಟನೆಗಳನ್ನ ನೆನಪಿಸ್ಕೊಂಡಾಗ ಸಹಜವಾಗಿ ಈ ಒಂದು ಅನಿವಾರ್ಯ ಅದಪ್ಪ. ಇವತ್ತು ಎಲ್ಲ ಕಡೆ CCTV ಕುಣಿಸೋಷ್ಟಲ್ಲ, ಅದು ನಿರಂತರ ಉಳಿಬೇಕು. ಅದು ಬಂದ್ ಮಾಡೋದು, ಚೀಡು ಸಾಲು ಮಾಡೋದು, ಅದನ್ನು ಅಥವಾ ಕಲ್ಲು ಹೋಗೋದು, ಏನೋ ಒತ್ತಿರ ಮಾಡುವಂಥದ್ದು, ಮಬ್ಬು ಕವನಂಗೆ ಮಾಡುವಂಥದ್ದು ಇವೆಲ್ಲ ಆಗಬಾರ್ದು ಅಂತೆ. ಎಲ್ಲ ದೃಷ್ಟಿಯಿಂದಲೂ ಒಟ್ಟಿನಲ್ಲೇ ಪಾರದರ್ಶಕವಾಗಿರ್ಬೇಕಿದು ಹಣದ ವ್ಯವಹಾರ ಅನ್ನೋದು. ಎಲ್ಲ ದುರುಪಯೋಗ ಆಗ್ತಾ ಹೋಗ್ತದೆ. ಇಂಥ ಮತ್ತು ಅನೇಕ ಚಪ್ಪತರಾಯಿಗಳು ಮತ್ತೇನು ಹುಟ್ಕೋತಾ ಹೋಗ್ತಾರೆ, ಪ್ರತಿಯೊಂದು ಗುಡಿ ಹುಡ್ತಾರೆ ಅನ್ನೋ ದಿಶೆಯಲ್ಲೇ ಈಗೇನೊಂದು ಏನು ಮಾಡಿದಾರಪ್ಪ ಅಂದ್ರೆ ಡಿಸಿಷನ್ ತೊಗೊಂಡಿದ್ದಾರೆ. ಇದು ನಿಶ್ಚಿತ ಭಾಳ ಒಳ್ಳೆಯ ಡಿಸಿಷನ್ ಅದ. ಯಾಕಂದ್ರೆ ಈ ವಿಶೇಷವಾಗಿ ಈ ಹುಂಡಿ ವಿಷಯದಲ್ಲ, ದೇವ್ರು ಹಾಕುತ್ತ ಹುಂಡಿ ವಿಷಯದಲ್ಲಂತೂ ಇನ್ನೂ ಎಚ್ಚರ ಆಗಬೇಕಾಗಿದೆ. ಮತ್ತು ಕಾಗದ ಪತ್ರಗಳು ಸಹಿತ ಅಷ್ಟೇ. ಅದು ಸಂಬಂಧಿಸಿದ ಆಸ್ತಿಗಳು ಯಾರು ಹೊಡೆಯುವಂಥದ್ದು, ಯಾರು ಉಣ್ಣುವಂಥದ್ದು ಆಗಬಾರ್ದು. ಅದು ಆ ದೇವಾಲಯದ ಅಭಿವೃದ್ಧಿಗೆ ಆಗಿರ್ಬೋದು. ಅದು ಇನ್ನೂ ಶಿಕ್ಷಣ ಖರ್ಚಾಗಿರ್ತಕ್ಕಲ್ಲ. ಯಾಕಂದರೆ ಇಲ್ಲಿಯ ಸರ್ಕಾರಗಳು ಏನು ಮಾಡ್ತಾ ಇದ್ದಾವಪ್ಪ ಅಂತಂದ್ರೆ ನಿಮಗೆ ಗೊತ್ತದ, ಎಲ್ಲ ಪ್ರೈವೇಟೈಸೇಷನ್ ಮಾಡಿ ಹೋಗ್ಬಿಟ್ಟಾರೆ ಶಿಕ್ಷಣ. ಆ ಶಿಕ್ಷಣಕ್ಕೆ ಆ ದೇವಾಲಯದ ದುಡ್ಡು ಖರ್ಚಾಗಲಿ, ಈ ಬಡ ವಿದ್ಯಾರ್ಥಿಗಳು ಒಳ್ಳೆಯ ಶಿಕ್ಷಣ ಸಿಗಲಿ, ಅದೇ ಕಾಲಕ್ಕೆ ಅವ್ರು ವೈಚಾರಿಕವಾಗಿ ಬೆಳೆಯುವಂಥವ್ರಾಗಲಿ, ಜಗದ ಶ್ರೇಷ್ಠ ವ್ಯಕ್ತಿಗಳು ಅವರಾಗಲಿ, ಆ ದಿಶೆಯಲ್ಲಿ ದುಡ್ಡು ಬೆಳಿಗ್ಗೆ ಆಗಲಿ. ಅದೇ ಕಾಲಕ್ಕೆ ಸ್ವಾಮೀಜಿಗಳು ಮಠಾಧೀಶರು ಸಹಿತ ಬದುಕಿ ಉಳಿಯುತ್ತದೆ. ಮೊದಲಂತ ನಮ್ಮಲ್ಲಿ ಗೊತ್ತದ, ಅನೇಕ ಮಠಗಳು ನಮ್ಮಲ್ಲಿ ಇವತ್ತಿಗೂ ಸಹಿತ ಏನಪ್ಪ ಅಂದ್ರೆ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟ ಮಕ್ಕಳನ್ನ ಬೆಳೆಸ್ತಾ ಇದ್ದಾರೆ. ಅದನ್ನು ಅಲ್ಲಿ ದುಡ್ಡು, ದೇವಾಲಯ ದುಡ್ಡನ್ನ ಅಲ್ಲಿ ಹಾಕಿದಾರಪ್ಪ. ಆ ದುಡ್ಡನ್ನ ಖರ್ಚು ಮಾಡಿ ಆ್ಯಕ್ಚುಲಿ ಅದನ್ನು ಇನ್ನಷ್ಟು ಕಡಿಮೆ ಖರ್ಚಿನಲ್ಲೇ ಬಡ ಮಕ್ಕಳು ಸಹಿತ ಕಲಿಯುವಂಥ ವ್ಯವಸ್ಥೆ ಮಾಡಿದರೆ ಈ ದೇಶ ನಿಶ್ಚಿತವಾಗಿ ವಿಶ್ವಗುರು ಆಗ್ತದೆ. ಆದರೆ ಇವತ್ತು ಏನಾಗಿಬಿಟ್ಟಪ್ಪ, ಶಿಕ್ಷಣದವರು ಸಹಿತ ದುಡ್ಡು ತೊಗೊಳ್ಳುವಂಥದ್ದು ಕಿತ್ಕೊಳ್ಳುವಂಥದ್ದಾಗ್ಯಾವ. ಈಗ ಅನೇಕ ಮಠಗಳಾಗಿರ್ಬೋದು, ದೇವಾಲಯಗಳಾಗಿರ್ಬೋದು, ಮತ್ತೇನಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲೇ ಆದಷ್ಟು ಏನಪ್ಪ ಅಂದ್ರೆ ಈ ಒಂದು ಖಾಸಗೀಕರಣ ಮಾಡಿದ್ರಿಂದಾಗಿ ಸಾಕಷ್ಟು ಅದನ್ನು ದುಡ್ಡು ಮಾಡ್ಕೊಳ್ಳೋಂಥ ಉದ್ಯೋಗ ಬೆಳೀತಿದ್ದಾರೆ ವಿನ ಇಡೀ ವ್ಯವಸ್ಥೆಯನ್ನು ಒಂದು ಸೈಂಟಿಫಿಕ್ ಟೆಂಪಲ್ ಅಂತೀವಿ ನಾವು, ಆ ರೀತಿ ಬೆಳೆಸೋಲ್ಲೇ ಈ ನಮ್ಮ ಮಠಾಧೀಶರು ಇತ್ತೀಚೆಗೆ ಕಡಿಮೆ ಆಗ್ತಾ ಇದ್ದಾರೆ ಏನೋ ಅನ್ನೋ ಸಂಶಯ ಇವತ್ತು ಕಾಡ್ತಾ ಇದೆ. ಯಾಕಂದರೆ ಪ್ರತಿಯೊಂದಕ್ಕೆಲ್ಲ ದುಡ್ಡು 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 ಎಲ್ಲರೂ ವಸೂಲು ಮಾಡುವಂಥದ್ದಾಗಿಬಿಟ್ಟದ. ಹೀಗಾಗಿ ಇಲ್ಲಿಯ ನಮ್ಮ ದೇಶದ ವೈಚಾರಿಕತೆ ಬೆಳೀತಾ ಇಲ್ಲ, ಜೊತೆಗೆ ವಿಜ್ಞಾನಗಳು ಸಿಗ್ತಾ ಇಲ್ಲ. ಇವತ್ತು ವಿಜ್ಞಾನಿಗಳು ಹೊರಡ್ತಾ ಇಲ್ಲ. ಎಲ್ಲರೂ ಈ ಒಂದು ಸ್ವಲ್ಪ ಬುದ್ಧಿವಂತಿದ್ರು ಸಹಿತ ಬೇರೆ ದೇಶಕ್ಕೆ ಹೋಗುವಂಥವ್ರು ಹೆಚ್ಚಾಗ್ಯಾರ. ಮಿಡಲ್ ಕ್ಲಾಸು, ಹೈಯರ್ ಮಿಡಲ್ ಕ್ಲಾಸು, ಶಾಣರ್ ಅದಾರ ಇಲ್ಲ ಅಂತಾರೆ. ನಮ್ಮ ಜಾಣರಿದ್ದಾರೆ, ಭಾಳ ಬಡತನಲ್ಲಿದ್ದವ್ರಿಗೆ ಅವಕಾಶ ಸಿಗೋದಿಲ್ಲ ಕಲಿಯೋದಕ್ಕಾಗಿ ಆ ಮಕ್ಕಳ ಹಾದಿ ಬೀದಿಯಲ್ಲಿ ಬಿದ್ದು ಹೋಗುವಂಥವು ನೋಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಇವತ್ತೇನು ಈ ದುಡ್ಡದ ಇದು ಶಿಕ್ಷಣಕ್ಕೆ ಉಪಯೋಗ ಆಗುವಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕಾಗಿದೆ. ಶಿಕ್ಷಣ ಮತ್ತು ಆರೋಗ್ಯ. ಯಾಕಂದರೆ ಸರ್ಕಾರಗಳು ಸಹಿತ ಇವತ್ತು ನಾವು ಕೇಳ್ಕೊಳ್ಳೋದಿಷ್ಟ ಈ ಸಂದರ್ಭದಲ್ಲೇ ಕೇವಲ ನೀವು ಈ ಗ್ಯಾರಂಟಿಗಳನ್ನು ಕೊಡೋಕ್ಕಿಂತಲೂ ಭಾಳ ಮುಖ್ಯವಾಗಿ ಪ್ರತಿಯೊಬ್ಬ ಮಗುವಿಗೂ ಹೈಯರ್ ಎಜುಕೇಷನ್ ತನಕ ಫ್ರೀ ಎಜುಕೇಷನ್ ಸಿಗ್ತಪ್ಪ ಅಂತಂದ್ರೆ ಸಹಜವಾಗಿ ಏನಾಗಿಬಿಡ್ತದಪ್ಪ ಅಂತಂದ್ರೆ ಆ ಗೌರ್ಮೆಂಟನ್ನು ನಡೆಸ್ಲಿಕ್ಕೆ ಹೆಚ್ಚಂದ್ರೆ ಖರ್ಚು ಕಡಿಮೆ ಆಗಿಬಿಡ್ತದೆ. ಆ ದುಡ್ಡು ಮತ್ತೆ ಅದು ಖರ್ಚಾಗ್ತದೆ ಅನ್ನೋದು ಸಹಿತ ನಾವು ಗಮನ ಇಡಬೇಕಾಗಿದೆ. ಏನೋ ಆಗಲಿ ಈ ದೇಗುಲಗಳಲ್ಲಿ ಕಾಣಿಕೆಗಳಲ್ಲಿ ವೆಬ್.ಕಾಮ್ ಅಂದ್ರೆ ಈ ನಗದು ಚಿನ್ನ ಬೆಳ್ಳಿ ತೋರಿಸಲುವಾಗಿ ಮಾರ್ಗಸೂಚಿ ಮಾಡಿದ್ದಾರೆ. CCTV ವೆಬ್ ಕ್ಯಾಮ್ರಾಗಳನ್ನು ಉಳಿಸ್ಬೇಕು. ಆದಷ್ಟು ಇಲ್ಲಿ ಭ್ರಷ್ಟತೆ ಅಥವಾ ದುಡ್ಡು ಹೊಡೆಯುವಂಥ ಕೆಲಸ ನಿಲ್ಲಬೇಕು ಅನ್ನೋದು ಈ ಒಂದು ದಿಶೆಯಲ್ಲಿ ಕರ್ನಾಟಕ ಸರ್ಕಾರ ತೆಗೆದು ಹೆಜ್ಜೆ ಉಳಿದ ರಾಜ್ಯಗಳಿಗೂ ಒಂದು ಮಾದರಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಒಳ್ಳೆಯ ಕೆಲಸ ಮಾಡಿದ್ದಾರೆ. ಒಳ್ಳೆಯ ಕೆಲಸ ಮಾಡಿದ್ರೆ ಒಳ್ಳೆಯದನ್ನು ಹೇಳಬೇಕಾಗ್ತದೆ. ಆ ದಿಶೆಯಲ್ಲೇ ಇದು ವೆಬ್ಗೆ ಒಬ್ಬರಷ್ಟು ಕುಡಿಸಿ ಅಷ್ಟಲ್ಲ, ಅದ್ರ ನಿಗರಾಣಿ ಅಂದರೆ ಸದಾ ಅದ್ರ ಮೇಲೆ ಕಣ್ಣಿಡುವಂಥ ಕೆಲಸಗಳು ಆಗಬೇಕಾಗ್ಯದ. ಯಾಕಂದ್ರೆ CCTV ಎಲ್ಲ ಇದ್ದು ಸಹಿತ ಕಾಡ್ತನ ಆಗುವಂಥ ಸಂದರ್ಭದವ. ಯಾಕಂದ್ರೆ ಈ ನಮ್ಮ ರಾಮ ಮಂದಿರದಲ್ಲಿ ಕೇವಲ 40 ದಿವಸದಷ್ಟೇ ನಮಗೆ ಸಿಕ್ಕದ CCTV ಫುಟೇಜಸ್ಸು. ಅದ್ರ ಹಿಂದಿನೂ ಇಲ್ಲ ಅಲ್ಲೇ ಅದಾಗಬಾರ್ದಿಲ್ಲ ಅಂತ ಹೇಳ್ತಾ ಇನ್ನೊಂದು ಈಗಾಗಲೇ SIT ಕುರಿತಾಗಿ ಸುಪ್ರೀಂ ಕೋರ್ಟ್ ವರದಿ ಕೇಳಿದ. ಎಲ್ಲನೂ ತಿಳಿದಿ ನಮ್ಮ ಸರ್ಕಾರಕ್ಕೆ ಮತ್ತು ನಮ್ಮ ಕೋರ್ಟಿಗೆ ಮತ್ತು ಆ ದಿಶೆಯಲ್ಲೇ ಒಂದು ಒಳ್ಳೆಯ ನಿರ್ಧಾರ ಸುಪ್ರೀಂ ಕೋರ್ಟಿಂದ ಬರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಆಲ್ರೆಡಿ ನಮ್ಮ ಕರ್ನಾಟಕ ಸರ್ಕಾರ ಒಳ್ಳೆಯ ಹೆಜ್ಜೆ ಇಟ್ಟದ. ಇದನ್ನು ನಾವು ಶ್ಲಾಘಿಸಬೇಕಾಗ್ತದೆ. ಮಾಡಲಿ, ಇದನ್ನು ಬೆಳೆಸಲಿ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಡೆಸಬಾರ್ದು. S16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯಕ್ಕಾಗಿರಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ.
ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.